ರಾಜ್ಯದಲ್ಲಿ ಎಷ್ಟು ಎನ್ಡಿಎ ಬರ್ಬೋದು ಸರ್? ಮತ್ತೆ ಅದನ್ನ ಹೇಳಕ್ ಸಾಧ್ಯವಿಲ್ಲ ಈಗ. ಬಟ್ ಕಾಂಗ್ರೆಸ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದಾಗಿತ್ತು ಕರ್ನಾಟಕದಲ್ಲಿ. ಮಾಡಲಿಲ್ಲ ಅಂತ ನೋವಿದೆ ಅಷ್ಟೇ. ಅವರು ಎಲ್ಲವ್ರಿಗೆ ಬರೋ ಓಟ್ಗಳಿದಾವ, ಅದನ್ನೇ ಬಂಡವಾಳನೇ ಅದು ಕೇರೆ ಮಾಡ್ತಾ ಇಲ್ಲ ಅವರು. ಈ ಅಲ್ಪಸಂಖ್ಯಾತರಾಗ್ಲಿ, ದಲಿತರಾಗ್ಲಿ, ಹಿಂದುಳಿದವರಾಗ್ಲಿ ಅದಕ್ಕಷ್ಟು ಕೇರ್ ಮಾಡ್ತಾ ಇಲ್ಲ. ಹೆಂಗಿದ್ರು ನಮಗೆ ಬರ್ತವೆ. ಹಾಗಾಗಿ ಎಲ್ಲಿ ಪೋಲಿಂಗ್ ಕಡಿಮೆ ಆಗುತ್ತೋ ಅನ್ನೋ ಭಯ ಇದೆ ನನಗೆ. ಒಂದು ಮುಸ್ಲಿಂ ಏರಿಯಾದಲ್ಲಿ ಇವ್ರು ಓಟ್ ಕೇಳಕ್ಕೆ ಹೋಗಲಿಲ್ಲ. ಇನ್ ದುರ್ದೈವ ಹುಬ್ಳಿಯಲ್ಲಿ ಅದೊಂದು ದೊಡ್ಡ ಘಟನೆ ಆಯ್ತು. ಆ ಘಟನೆ ಆದ ತಕ್ಷಣ ಕೂಡಲೇ ಹೋಮ್ ಮಿನಿಸ್ಟರ್ ಅವ್ರು ಹೋಗ್ಬೇಕಾಯ್ತು ಅಲ್ಲಿ. ಮತ್ತೊಂದು ಪಾಪ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ, ನಾನು ಸದ್ಯದಲ್ಲಿ ಅವ್ರ ಮನೆ ಹೋಗ್ತಾ ಇದ್ದೀನಿ, ಹಿರೇಮಠ ಅವರು. ಹೆಣ್ಮಗಳು, ನನಗೂ 8 ಜನ ಹೆಣ್ಮಕ್ಳು ಇರೋ ತಂದೆ ನಾನು. ಈ ಘಟನೆ ಕಾಂಗ್ರೆಸ್ ಒಂದು ರೀತಿ ನಿರ್ಲಕ್ಷ್ಯ ವಹಿಸ್ತಂತಿಲ್ಲ. ನಿರ್ಲಕ್ಷ್ಯ ಅಂತಲ್ಲ, ಇವು ಕಾಂಗ್ರೆಸ್ನವ್ರು ಹೆದರ್ತಾರೆ ಎಲ್ಲದಕ್ಕೂ. ಇವ್ರು ಬರ್ಲಾರ್ದರೋದಕ್ಕೆ ಕೈ ಹಾಕಿ ಹೋಗಿ ಇದ್ದಿದ್ದನ್ನು ಕಳ್ಕೊತಾ ಇದಾರೆ. ಇವ್ರಿಗೆ ಬರ್ಲಾರ್ದಾರ ಓಟ್ ಏನ್ ಪ್ರಯತ್ನ ಪಟ್ರು ಬರೋದೇ ಇಲ್ಲ. ನೀವು ಬರ್ದಿಟ್ಕೊಳ್ಳಿ. ಹೋದ್ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಇವರಿಗೆ ಅನುಭವ ಆಗಿದೆ. ಒಂದೇ ಒಂದು ಒಕ್ಕಲಿಗರು ಮಾತ್ರ ಹೋದ್ಸಲ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿದ್ರು. ರಿಪೀಟ್ ಆಗ್ಬೋದು ಸರ್? ಹಾಗಾಗಿ ಅನಿಸೋ ಚಾನ್ಸಸ್ ಆರ್ ದೇರ್. 5 ಗ್ಯಾರಂಟಿ ಸ್ಕೀಮ್ ಮಾಡಿದ್ರು. ಅಲ್ಲ, ಗ್ಯಾರಂಟಿ ಅವೆಲ್ಲ ನಡೆಯಲ್ಲ. ಜನ ತಗೊಂಡು ಈಗ ಕೊಟ್ರು ಮುಂದೆ ಏನೋ ಅಂತೇಳಿ ಅಂತ ಅಡ್ವೊಕೇಟಿಗೆ ಫೀಸ್ ಕೊಟ್ಟಂಗೆ ವೋಟರ್ ಲಿಸ್ಟಿಗೆ ಈ ಪ್ರತಿ ಇರಂಗಿ ಕೊಡ್ಲೇಬೇಕು. ಸೊ ಇದು ಇನ್ನೂ ಮಾಡಬಹುದಾಗಿತ್ತು, ಮಾಡಲಿಲ್ಲ ಅಷ್ಟೇ. ನಮಗೆ ನಿರಾಶೆ ಇರ್ತಕ್ಕಂಥದ್ದು. ಸರ್ಕಾರ ಇಟ್ಕೊಂಡು, ಈ ಜನ ಮಂತ್ರಿ ಇಟ್ಕೊಂಡು ಕನಿಷ್ಠ 20 ಸೀಟ್ ಕ್ರಾಸ್ ಮಾಡಬೇಕಾಯ್ತು ಇವರು. ಆಗಲ್ಲ. ಈ ಬಿಜೆಪಿ 3 JDS ಕೊಟ್ಟಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಅಲ್ಲೂ ಯಾರು ಬಿಜೆಪಿ ಅವ್ರು ಮಾಡ್ತಾ ಇಲ್ಲ. ಹಾಸನದಲ್ಲಿ ಮಾಡ್ತಾ ಇಲ್ಲ, ಮಂಡ್ಯದಾಗ ಮಾಡ್ತಾ ಇಲ್ಲ, ಕೋಲಾರದಾಗಂತೂ ಬಿಜೆಪಿ ಇಲ್ವೇ ಇಲ್ಲ. ಸೊ ಇವ್ರಿಗೆ ವೋಟರ್ಸ್ ಯಾರು? ಟ್ರಯಾಂಗಲ್ ಕಂಟೆಸ್ಟ್ ಆಗಿದ್ರೆ 4 ಸೀಟು JDS ಗೆಲ್ತಿತ್ತು. ತುಮಕೂರು, ಮಂಡ್ಯ, ಹಾಸನ, ಕೋಲಾರ. ವೋಟ್ಸ್ ರಾಯಚೂರು ಬರ್ತಿತ್ತು. ಮೆಜಾರಿಟಿ ವೋಟ್ ನಮಗೆ ಬಂದಿದ್ದಾವೆ. ರಾಯಚೂರು ತಗೋಬೋದಾಗಿತ್ತು ಇವರು. JDS ಲೀಡರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ MLAs ಏನ್ ನಿಮ್ ಜೊತೆ? ಅನೇಕ ಜನ MLAs ಕಾಂಗ್ರೆಸ್ಗೆ ಮಾಡ್ತಾ ಇದಾರೆ. ದೇ ಆರ್ ವರ್ಕಿಂಗ್ ಫಾರ್ ಕಾಂಗ್ರೆಸ್. ಈ ರಿಸಲ್ಟ್ ಬರುತ್ತಲ್ಲ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಅನೇಕ ಜನರ ಸಂಪರ್ಕದಲ್ಲಿ ಇದ್ದೀನಿ ನಾನು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.